ಆತ್ಮೀಯ ಮಿತ್ರರೇ ನಮಸ್ಕಾರ. ಕಳೆದ ಒಂದೆರಡು ದಿನಗಳಿಂದ ನಾನು ನಿಮ್ಮ ಜೊತೆ ವಿಚಾರ ಚಿಂತನೆ ವಿವೇಕ ವಿಚಾರಕ್ಕೋಸ್ಕರ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಒಂದಷ್ಟು ಪ್ರವಾಸಗಳಿದ್ದರಿಂದ ಆ ಪ್ರವಾಸಗಳ ನಡುವೆ ಇದನ್ನ ಮಾಡ್ಲಿಕ್ಕೆ ಆಗಿರಲಿಲ್ಲ. ನಾನು ಎಂದಿನಂತೆ ಏಕನಾಥ್ ಜಿ ರಾನಡೆ ಅವರು ಬರೆದಿರುವಂತ ಏಳಿ ಎದ್ದೇಳಿ ಎನ್ನುವಂತ ಪುಸ್ತಕವನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಹೊರಟಿದ್ದೀನಿ. ಡಿಸೆಂಬರ್ 31 ಅನೇಕರಿಗೆ ಇವತ್ತು ವರ್ಷದ ಕೊನೆಯ ದಿನ ಅಂತ ಭಾವಿಸ್ಕೊಳ್ತಾರೆ. ನಾಳೆ ಹೊಸ ವರ್ಷ ಅಂತಲೂ ಹೊಸ ಕ್ಯಾಲೆಂಡರ್ನ ಹಾಕೊಳ್ಳುವಂತ ಹಬ್ಬ ಅಂತಲೂ ಇವತ್ತು ರಾತ್ರಿ ಅಂತೂ ದೇವರೇ ಕಾಪಾಡಬೇಕು ಅನ್ನುವಂತ ಪರಿಸ್ಥಿತಿ ಇರುತ್ತೆ. ಪಾರ್ಟಿ ಮಾಡಬೇಕು ಅಂತ ಅನೇಕರು ಹೋಗ್ತಾರೆ, ಅನೇಕರು ಇವತ್ತು ಪಟಾಕಿ ಸಿಡಿಸ್ತಾರೆ. ಬಹಳ ಮಜಾ ಅನ್ಸೋದು ನನಗೇನು ಅಂತಂದ್ರೆ, ದೀಪಾವಳಿಯ ದಿನ ಪಟಾಕಿ ಸಿಡಿಸಿದ್ರೆ ಪರಿಸರ ಹಾನಿ ಆಗುತ್ತೆ, ಡಿಸೆಂಬರ್ 31ಕ್ಕೆ ಪಟಾಕಿ ಹೊಡೆದ್ರೆ ಪರಿಸರ ಹಾನಿ ಆಗೋದಿಲ್ಲ. ಅನೇಕರು ನನಗೆ ತಮಾಷೆ ಮಾಡ್ತಾ ಅಥವಾ ಸತ್ಯವೂ ಹೇಳ್ತಿದ್ರು, ಅವರು ದೀಪಾವಳಿ ದಿನ ಪಟಾಕಿ ಹೊಡಿಸಿ ಹಿಂದೂಗಳು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ಅವ್ರು ಎಲೆಕ್ಷನ್ ಗೆದ್ದ ತಕ್ಷಣ ಪಟಾಕಿ ಹೊಡಿಬಹುದು ಅಂತ. ನಂಗೆ ಗೊತ್ತಿಲ್ಲ ಇದೆಲ್ಲ ಯಾವ ಥರದ ನ್ಯಾಯದ ಆಧಾರದ ಮೇಲೆ ನಿಲ್ಲುತ್ತೋ ಅಂತ. ನಾನಿವತ್ತು ವಿವೇಕಾನಂದರ ಚಿಂತನೆಯ ಅಡಿಯಾಗಿಟ್ಟುಕೊಂಡು ಒಂದಷ್ಟು ವಿಚಾರಗಳನ್ನು ಚರ್ಚಿಸೋಣ ಅಂತ ಬಂದಿದ್ದೀನಿ. ವಿವೇಕಾನಂದರು ಅಥವಾ ಈ ಪುಸ್ತಕದಲ್ಲಿ ಏಕನಾಥ್ ಜಿ ರಾನಡೆ ಅವರು ವಿವೇಕಾನಂದರ ವಿಚಾರಧಾರೆಯನ್ನು ಸಂಕಲಿಸಿದ್ದಾರೆ. ನಾನು ಕಲಿಯಿರಿ ಆದರೆ ಗುಲಾಮರಂತೆ ಅನುಕರಿಸಿದಿರಿ ಅನ್ನುವಂತ ಅಧ್ಯಾಯವನ್ನು ತೆಗೆದುಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಾಮೀಜಿ ತುಂಬಾ ಸ್ಪಷ್ಟವಾಗಿರುವಂತಹ ಒಂದು ಮಾತುಗಳನ್ನು ಹೇಳ್ತಾರೆ. ಪಾಶ್ಚಾತ್ಯರ ಗುರಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಬಹಳ ಚೆನ್ನಾಗಿದೆ ಇದು. ಪಾಶ್ಚಾತ್ಯರ ಗುರಿ ವ್ಯಕ್ತಿ ಸ್ವಾತಂತ್ರ್ಯ, ಅವರ ಭಾಷೆ ಧನಾರ್ಜನೆಯ ಶಿಕ್ಷಣ, ಅವರ ಸಾಧನ ರಾಜನೀತಿ. ಅರ್ಥ ಇಟ್ಕೊಳ್ಳಿದನ. ಅವರ ಗುರಿ ಯಾವುದು ಅಂತಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿಗೆ ಫ್ರೀಡಮ್ ಇರಬೇಕು. ಅವನಿಗೆ ಅವರ ಅಪ್ಪ ಅಮ್ಮನ ಚೌಕಟ್ಟಿರಬಾರ್ದು, ಅವನಿಗೆ ಅವನ ಹೆಂಡತಿಯ ಚೌಕಟ್ಟಿರಬಾರ್ದು, ಹೆಂಡತಿಗೆ ಗಂಡನ ಚೌಕಟ್ಟಿರಬಾರ್ದು, ಮಕ್ಕಳ ಚೌಕಟ್ಟು ಕೂಡ ತಂದೆ ತಾಯಿಗಳಿಗೆ ಇರಬಾರ್ದು, ಅವರಿಗೆ ಯಾವುದೇ ರೀತಿಯ ಚೌಕಟ್ಟುಗಳು ಬಂಧನಗಳು ಇರಬಾರ್ದು. ವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು ಅನ್ನೋದು ಅವ್ರ ಕಲ್ಪನೆ. ಈ ವ್ಯಕ್ತಿ ಸ್ವಾತಂತ್ರ್ಯ ಭಾಷೆ ಯಾವ್ದು ಅವ್ರು ಬಳಸೋದು? ಧನಾರ್ಜನೆಯ ಶಿಕ್ಷಣ. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮೂಲ ಅವ್ರು ಏನ್ ತಿಳ್ಕೊಳ್ಳೋದು ಅಂದ್ರೆ ದುಡ್ಡಿರಬೇಕು ಕೈನಲ್ಲಿ ಅಂತ. ಯಾರಿಗೆ ದುಡ್ಡಿರುತ್ತೋ ಅವನಿಗೆ ವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ ಅಂತ. ಆ ದುಡ್ಡನ್ನ ಪಡ್ಕೊಳ್ಳುವಂತ ಸಾಧನೆ ಯಾವುದು? ರಾಜನೀತಿಯನ್ನ ಉಪಯೋಗಿಸ್ಕೋಬೇಕು. ಆ ರಾಜನೀತಿಯ ಮೂಲಕ ಜಗತ್ತನ್ನ ಆಳಬೇಕು, ಜಗತ್ತಿನ ಸಂಪತ್ತನ್ನ ನಮ್ಮ ಬಳಿ ತಂದಿಟ್ಕೋಬೇಕು. ಆ ಮೂಲಕ ನಾವು ವ್ಯಕ್ತಿ ಸ್ವಾತಂತ್ರ್ಯವನ್ನ ಪಡ್ಕೊಳ್ಬೇಕು ಅನ್ನೋದು ಅವರ ಕಲ್ಪನೆ, ಪಶ್ಚಿಮದ ಕಲ್ಪನೆ. ಭಾರತದ ಕಲ್ಪನೆಯ ಬಗ್ಗೆ ಸ್ವಾಮೀಜಿ ಹೇಳ್ತಾರೆ, ಏನ್ ಸುಂದರವಾಗಿ ಬೈಫರ್ಕೇಟ್ ಮಾಡಿದ್ದಾರೆ ನೋಡಿ. ಭಾರತದ ಗುರಿ ಮುಕ್ತಿ, ಅವರದ್ದು ವ್ಯಕ್ತಿ ಸ್ವಾತಂತ್ರ್ಯ ಆದ್ರೆ ನಮ್ಮದ್ದು ಮುಕ್ತಿಯೇ ಗುರಿ. ಮುಕ್ತಿ ಅಂದ್ರೆ ಜನನ ಮರಣಗಳ ಈ ಚಕ್ರದಿಂದ ಪಾರಾಗಿ ಬಿಡೋದು, ಜೀವಾತ್ಮ ಪರಮಾತ್ಮನನ್ನು ಸೇರೋದು, ಅಥವಾ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಪರಿಕಲ್ಪನೆಯನ್ನ ಪರಿಪೂರ್ಣವಾಗಿ ಅರ್ಥೈಸಿಕೊಂಡು ಬ್ರಹ್ಮತತ್ವಕ್ಕೆ ಇರುವಂತ ಕಲ್ಪನೆ. ಇದು ಮುಕ್ತಿಯ ಕಲ್ಪನೆ ಭಾರತದ್ದು. ಅವರದ್ದು ವ್ಯಕ್ತಿ ಸ್ವಾತಂತ್ರ್ಯ. ಈ ಮುಕ್ತಿಯ ಕಲ್ಪನೆಗೆ ಭಾಷೆ ಯಾವುದು? ವೇದಾಧ್ಯಯನವೇ ಭಾಷೆ ಅಂತ. ಅವರದ್ದು ಧನಾರ್ಜನೆಯ ಶಿಕ್ಷಣವಾದ್ರೆ ನಮ್ಮದು ವೇದಾಧ್ಯಯನವೇ ಭಾಷೆ, ಅದರಲ್ಲಿರುವಂತಹ ಮೂಲ ತತ್ವಗಳನ್ನು ಅರ್ಥೈಸಿಕೊಳ್ಳೋದು ಅಂತ ಅರ್ಥ. ಇನ್ನು ಮೂರನೇದು, ಅವರ ಸಾಧನ ರಾಜನೀತಿ ಆದ್ರೆ ನಮ್ಮ ಸಾಧನ ವೈರಾಗ್ಯ ಅಂತ. ಏನ್ ಸುಂದರವಾಗಿದೆ ನೋಡಿ. ರಾಜನೀತಿಯ ಮೂಲಕ ಧನಾರ್ಜನೆಯನ್ನ ಮಾಡ್ತಾ ವ್ಯಕ್ತಿ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋದು ಪಶ್ಚಿಮದ ದೃಷ್ಟಿಯಾದ್ರೆ, ವೈರಾಗ್ಯದ ಮೂಲಕ ವೇದಾಧ್ಯಯನ ಮಾಡ್ತಾ ಮುಕ್ತಿಯನ್ನ ಪಡ್ಕೊಳ್ಳೋದು ಭಾರತೀಯ ಚಿಂತನೆ ಅಂತ. ಸ್ವಾಮೀಜಿ ಎಷ್ಟು ಚೆನ್ನಾಗಿ ಭಾರತವನ್ನ ಮತ್ತು ಇಂಗ್ಲೆಂಡ್ ಅನ್ನ, ಈಸ್ಟ್ ಅನ್ನ ಮತ್ತು ವೆಸ್ಟ್ ಅನ್ನ ಒಂದೇ ಒಂದು ವಾಕ್ಯದಲ್ಲಿ ಪರಿಪೂರ್ಣಗೊಳಿಸ್ಬಿಡ್ತಾರೆ ಅಂತಂದ್ರೆ ಇದಕ್ಕಿಂತಲೂ ಹೆಚ್ಚಿನದ್ದು ಇನ್ನೇನು ಬೇಕಾಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಮುಂದುವರೆದು ಸ್ವಾಮೀಜಿ ಹೇಳ್ತಾರೆ. ಸ್ವಾಮೀಜಿ ಹೇಳಿರುವಂತ ಈ ಸಂದರ್ಭ ಬ್ರಿಟಿಷರ ಶಿಕ್ಷಣವನ್ನ ನಾವು ವ್ಯಾಪಕವಾಗಿ ಪಡ್ಕೊಳ್ತಾ ಇದ್ದಂತ ಕಾಲ. ಆಮೇಲೆ ಬ್ರಿಟಿಷರು ಜಗತ್ತಿನಾದ್ಯಂತ ವ್ಯಾಪಾರ ಮಾಡ್ತಾ ಜಗತ್ತನ್ನ ಕನೆಕ್ಟ್ ಮಾಡ್ತಿದ್ದಂತ ಕಾಲ. ಸ್ವಾಮೀಜಿ ಹೇಳೋ ಪ್ರಕಾರ ಅಕಸ್ಮಾತ್ ಬ್ರಿಟಿಷರು ಭಾರತಕ್ಕೆ ಬರದೇ ಹೋಗಿದ್ರೆ ನಾವು ಜಗತ್ತಿಗೆ ಈ ರೀತಿ ಕನೆಕ್ಟ್ ಆಗಿರ್ತಿರ್ಲಿಲ್ಲ. ನಮ್ದು ವ್ಯಾಪಾರಿಗಳು ಅಲ್ಲಿ ಹೋಗಿರ್ತಿದ್ರು, ವ್ಯಾಪಾರ ಮಾಡಿರ್ತಿದ್ರು, ಫೈನ್. ಆದ್ರೆ ಅಲ್ಲಿ ನಡೆಯುವಂತ ವಿಚಾರಗಳು, ಅಲ್ಲಿನ ಸಾಂಸ್ಕೃತಿಕ ಸಂಘರ್ಷಗಳೊಂದಿಗೆ ನಾವು ಒಟ್ಟಾಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಬ್ರಿಟಿಷರು ಬಂದಿದ್ರಿಂದ ಅದಾಯ್ತು. ಅದಾದ್ಮೇಲೆ ಮುಂದೇನಾಯ್ತು ಅಂತ ಸ್ವಾಮೀಜಿ ಹೇಳ್ತಾರೆ. ಆಧುನಿಕ ಭಾರತಕ್ಕೆ ಅಂದ್ರೆ 1900 ಯಾವಾಗ ಸ್ವಾಮೀಜಿ ಭಾರತದಲ್ಲಿ ಇದ್ರೋ ಅವರ ಜೀವಿತಾವಧಿಯ ಕೊನೆಯ ಕಾಲಘಟ್ಟ, ಆ ಸಂದರ್ಭದಲ್ಲಿ ಸ್ವಾಮೀಜಿ ಹೇಳ್ತಾರೆ, ಆಧುನಿಕ ಭಾರತಕ್ಕೆ ಒಮ್ಮೊಮ್ಮೆ ತಾನು ನಿಶ್ಚಿತವಿಲ್ಲದ ಯಾವುದೋ ಪಾರಲೌಕಿಕ ಕಲ್ಯಾಣದ ವ್ಯರ್ಥ ಹಂಬಲಕ್ಕೆ ಬಲಿಯಾಗಿ ಬದುಕು ಸಾಗಿಸುತ್ತಿರುವೇನೇನೋ ಎಂದು ಅನಿಸುವುದುಂಟು ಅಂತ. ಅದರ ಅರ್ಥ ಏನಂದ್ರೆ, ಕೆಲವೊಂದ್ಸಲ ಈ ಮುಕ್ತಿ ಅಂತೆಲ್ಲ ಮಾತಾಡಿದ್ರೆ ಇವತ್ತಿನ ಹುಡುಗರು ಹೇಳ್ತಾರಲ್ಲ, ಏನ್ ಕಲ್ಪನೆಯಪ್ಪ, ಮುಕ್ತಿ ಎಲ್ಲ ಯಾರು ನೋಡಿದ್ದಾರೆ, ಇವತ್ತಿನ ದಿನ ಚೆನ್ನಾಗಿ ತಿಂದು ಉಂಡು ಬದುಕಬೇಕು, ಇವತ್ತು ರಾತ್ರಿ ಪಾರ್ಟಿ ಮಾಡಿ ಚೆನ್ನಾಗಿ ಕುಡಿಬೇಕು, ಅದೇ ಬದುಕು ಅಂತ ಭಾವಿಸುವವರಿಗೆ ನೀವು ಮುಕ್ತಿ ಎಲ್ಲ ಮಾತಾಡಿದ್ರೆ ಯಾವುದೋ ಪಾರಲೌಕಿಕವಾದ
ಯಾವುದೋ ಅಸಾಧ್ಯವಾದ ಕಲ್ಪನೆಗೆ ನಿಲುಕದ ಯಾವುದೋ ಒಂದು ಬೆನ್ನ ಹಿಂದೆ ಹತ್ಕೊಂಡು ಓಡ್ತಾ ಇದ್ದೀವ ಅಂತ ಅನೇಕರಿಗೆ ಅನ್ನಿಸಬಹುದೇನೋ ಅಂತ ಸ್ವಾಮೀಜಿ ಹೇಳ್ತಾರೆ. ಆದರೆ ಮರುಕ್ಷಣವೇ ಅದಕ್ಕೆ ಇಹ ಸಂಸಾರೇ ಸ್ಫುಟತರ ದೋಷ ಕಥಮಿಹ ಮಾನವ ತವ ಸಂತೋಷ. ಈ ಮರ್ತ್ಯ ಅಂದ್ರೆ ಈ ಲೋಕ, ಈ ಸಂಸಾರ ಅಶಾಶ್ವತ. ಜಗತ್ತಿನಲ್ಲಿ ಹೇ ಮಾನವ ನಿನಗೆ ಸಂತೋಷವೆಲ್ಲಿದೆ ಎನ್ನುವ ಮಾತು ಕೇಳಿ ಬರುತ್ತದೆ. ಅದರಿಂದ ಮನಸ್ಸು ಮತ್ತೆ ಮೂಕವಾಗಿ ಬಿಡುತ್ತೆ ಎಂದು ಸ್ವಾಮೀಜಿ ಹೇಳ್ತಾರೆ. ಇಹ ಸಂಸಾರ, ಇದು ಶಂಕರಾಚಾರ್ಯರ ಅವರ ಭಜಗೋವಿಂದಮಿಂದ ತೆಗೆದುಕೊಂಡಿರುವಂತಹ ಸಾಲುಗಳು ಅನ್ಸತ್ತೆ. ಇಹ ಸಂಸಾರೇ ಸ್ಫುಟತರ ದೋಷ ಕಥಮಿಹ ಮಾನವ ತವ ಸಂತೋಷ. ಈ ಸಂಸಾರದೊಳಗೆ ದೋಷ ಇರೋದ್ರಿಂದ ನಿನಗೆ ಸಂತೋಷ ಸಿಗೋದು ಎಲ್ಲಿಂದ ಸಾಧ್ಯ ಅನ್ನೋದು ಅರ್ಥವಾಗುತ್ತೆ. ಯಾವ ಸಂತೋಷವನ್ನ ನಾವು ಬೆನ್ನಟ್ಟಿ ಓಡ್ತಾ ಇದ್ದೀವೋ ಅದು ಯಾವುದು ಶಾಶ್ವತವಾದುದಲ್ಲ ಅಂತ. ಫಾರ್ ಎಕ್ಸಾಂಪಲ್, ಕೈಗೊಂದು ಮೊಬೈಲ್ ಬಂದ ತಕ್ಷಣ ಎಷ್ಟು ಖುಷಿ ಆಗುತ್ತೆ. ಅದು ಒಂದು 4 ದಿನ ಆ ಮೊಬೈಲ್ನ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ತೀವಿ, ಎಷ್ಟು ಖುಷಿಯಾಗಿ ಇಟ್ಕೊಳ್ತೀವಿ. 5-6ನೇ ದಿನ ಕಳೆಯೋ ವೇಳೆಗೆ ಪಕ್ಕದಲ್ಲಿರೋ ಮೊಬೈಲ್ ತುಂಬಾ ಚೆನ್ನಾಗಿ ಕಾಣ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಇಷ್ಟೇ, ಆ ಸಂತೋಷ ಶಾಶ್ವತವಾದ್ದಲ್ಲ. ಸಂಸಾರ ಅನ್ನೋದು ಹೀಗೆ ಅನ್ನೋದು ಭಾರತೀಯನಿಗೆ ಅರ್ಥವಾದಷ್ಟು ಇನ್ಯಾರಿಗೂ ಅರ್ಥವಾಗೋದಿಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ. ಸ್ವಾಮೀಜಿ ಮುಂದುವರಿತಾ ಈ ಮಾತನ್ನು ಹೇಳ್ತಾರೆ, ಇವತ್ತಿನ ದಿನಕ್ಕೆ ಸೂಟ್ ಆಗುವಂತ ಮಾತು. ಒಂದು ಕಡೆ ಆಧುನಿಕ ಭಾರತವು ನಾವು ಪಾಶ್ಚಾತ್ಯ ವಿಚಾರ, ಪಾಶ್ಚಾತ್ಯ ಭಾಷೆ, ಪಾಶ್ಚಾತ್ಯ ಆಹಾರ, ಪಾಶ್ಚಾತ್ಯ ವೇಷಭೂಷಣ, ಪಾಶ್ಚಾತ್ಯ ನಡೆನುಡಿಗಳನ್ನು ಅನುಕರಿಸಿದಲ್ಲಿ ನಾವು ಪಾಶ್ಚಾತ್ಯ ರಾಷ್ಟ್ರಗಳಂತೆಯೇ ಪ್ರಬಲವಾಗಿ ಪ್ರಭಾವಿಯಾಗಿ ಆದೆವು ಎನ್ನುತ್ತದೆ. ಅಂದ್ರೆ ಅವರನ್ನು ಅನುಕರಿಸಿದ್ರೆ ನಾವು ಪ್ರಭಾವಿ ಆಗ್ತೀವಿ ಅಂತ ಭಾವಿಸ್ತೀವಿ. ಅವರ ವಿಚಾರ, ಅವರ ಭಾಷೆ, ಅವರ ಆಹಾರ, ಅವರ ವೇಷಭೂಷಣ, ಅವರ ನಡೆನುಡಿಗಳನ್ನ ಅನುಕರಿಸಿ ಅವರಂತಾಗೋದು ಅಂತ. ಇನ್ನೊಂದು ಕಡೆ ಪ್ರಾಚೀನ ಭಾರತ ಹೇಳುತ್ತಂತೆ, ಮೂಢ, ನಕಲು ಮಾಡಿದ ಮಾತ್ರಕ್ಕೆ ಇತರರ ವಿಚಾರ ನಿನ್ನದಾದೀತೇನು? ನೀನಾಗಿಯೇ ಗಳಿಸದೆ ಯಾವುದು ನಿನ್ನದಾಗುವುದಿಲ್ಲ. ನೀವು ನಕಲು ಮಾಡಿದ ಮಾತ್ರಕ್ಕೆ ಮತ್ತೊಬ್ಬರ ತರ ಆಗೋದಿಲ್ಲ. ನೀನು ಯಾವುದನ್ನು ಗಳಿಸ್ತೀಯೋ ಅದು ಮಾತ್ರ ನಿನ್ನದ್ದು. ನಕಲು ಮಾಡಿದಾಗ ನೀನು ಅವನು ಎಷ್ಟು ಕಾಣಿಸಿಕೊಳ್ತಾನೋ, ತೋರಿಸಿಕೊಳ್ತಾನೋ ಅಷ್ಟನ್ನು ಮಾತ್ರ ನಕಲು ಮಾಡಬಲ್ಲೆ. ಅವನ ಒಳಗಿರುವಂತ ವಿಚಾರ ನಿನಗೆ ಸಿದ್ಧಿಸುವುದು ಸಾಧ್ಯವೇ ಇಲ್ಲ ಅಂತ ಸ್ವಾಮೀಜಿ ಹೇಳಿ ಮುಂದೇನು ಹೇಳ್ತಾರೆ ಗೊತ್ತಾ? ಅವ್ರು ಹೇಳ್ತಾರೆ, ಸಿಂಹದ ತೊಗಲು ಹೊದ್ದ ಮಾತ್ರಕ್ಕೆ ಕತ್ತೆಯು ಸಿಂಹವಾಗತ್ತಾ? ಸಿಂಹದ ಚರ್ಮವನ್ನೇನೋ ಕತ್ತೆಗೆ ಹೊದಿಸ್ಬಿಡ್ಬೋದು, ಆದ್ರೆ ಒಳಗಿಂದ ಸದ್ದು ಬಂದಾಗ ಗೊತ್ತಾಗ್ತದಲ್ಲ ಇದು ಸಿಂಹ ಅಲ್ಲ ಕತ್ತೆ ಅಂತ ಗೊತ್ತಾಗತ್ತಲ್ಲ. ಹಂಗೆ ನೀವು ಅನುಕರಣೆ ಮಾಡಿದ ಮಾತ್ರಕ್ಕೆ ಏನನ್ನು ಸಾಧಿಸಲಾಗುವುದಿಲ್ಲ. ವಿಚಾರವನ್ನ ನಿಮ್ಮದಾಗಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅಂತ. ಒಂದು ಕಡೆ ಆಧುನಿಕ ಭಾರತವು ಪಾಶ್ಚಾತ್ಯ ರಾಷ್ಟ್ರಗಳು ಮಾಡುತ್ತಿರುವುದು ನಿಜಕ್ಕೂ ಒಳ್ಳೆಯದಿರಬೇಕು, ಇಲ್ಲವಾದಲ್ಲಿ ಅವರು ಇಷ್ಟು ದೊಡ್ಡವರಾಗಿ ಹೇಗಾಗುತ್ತಿದ್ದರು ಎಂದಲ್ಲಿ, ಇನ್ನೊಂದು ಕಡೆ ಪ್ರಾಚೀನ ಭಾರತವು ಮಿಂಚಿನ ಹೊಳಪು ಅತ್ಯಂತ ತೀಕ್ಷ್ಣವಿರುತ್ತದೆ ನಿಜ, ಆದರೆ ಅದು ಕ್ಷಣ ಮಾತ್ರ, ಅದರಿಂದ ನಿನ್ನ ಕಣ್ಣು ಕೋರೈಸಿತು ಜೋಕೆ ಎನ್ನುತ್ತದೆ ಅಂತ. ಯಾವುದು ಹೊಳೆಯುತ್ತೋ ಅದು ತುಂಬಾ ಕ್ಷಣ ಮಾತ್ರವಾಗಿರುವಂಥದ್ದು, ಹುಷಾರಾಗಿರು, ನಿನ್ನ ಕಣ್ಣಿಗೂ ಅದರಿಂದ ಏಟಾಗಬಹುದು ಅಂತ ಹೇಳುತ್ತೆ. ಪಾಶ್ಚಿಮಾತ್ಯರು ತುಂಬಾ ಬೆಳೆದು ಬಿಟ್ಟಿದ್ದಾರೆ, ಅವ್ರು ತುಂಬಾ ವೈಭವಶಾಲಿಯಾಗಿದ್ದಾರೆ, ಅಮೆರಿಕ ದೊಡ್ಡಣ್ಣನ ತರ ಇದೆ ಅಂತ ಭಾವಿಸಿದ ಮಾತ್ರಕ್ಕೆ ನಾವು ಅಮೆರಿಕ ಆಗಬೇಕು ಅಂತಿಲ್ಲ. ನಮ್ಮ ದೃಷ್ಟಿ, ನಮ್ಮ ಭಾವನೆಗಳು ಬೇರೆಯೇ ದಿಕ್ಕಿನಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ. ನಾನು ಒಂದು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ತೀನಿ. ಸ್ವಾಮೀಜಿ ಎಷ್ಟು ಚೆನ್ನಾಗಿ ವಿವೇಕಾನಂದರ ಈ ಗ್ರಾಸ್ಪಿಂಗ್ ಕೆಪಾಸಿಟಿ ಇತ್ತಲ್ಲ, ಯಾವುದಾದ್ರೂ ಒಂದು ವಿಚಾರವನ್ನು ನೋಡಿದಾಗ ಆ ವಿಚಾರವನ್ನು ಅವರು ಅರ್ಥೈಸ್ಕೊಳ್ತಿದ್ದ ರೀತಿ, ಅದನ್ನ ಅನಲೈಸ್ ಮಾಡಿ ಸಮಾಜಕ್ಕೆ ಪ್ರಸ್ತುತಪಡಿಸ್ತಿದ್ದ ರೀತಿ ಅತ್ಯಂತ ವಿಶಿಷ್ಟವಾದ್ದು. ಸ್ವಾಮೀಜಿಯವರನ್ನ ನೋಡಿ ನಾವು ಕಲಿಬೇಕಾಗಿರುವಂತದ್ದು, ಸ್ವಾಮೀಜಿಯವರನ್ನ ಓದಿದ ನಂತರ ನಾವು ಕಲಿಯಬೇಕಾಗಿರುವಂತಹ ದೊಡ್ಡ ಪಾಠ ಇದು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ. ನನಗೆ ಇವತ್ತಿನವರೆಗೂ ಆಶ್ಚರ್ಯ ಆಗುವಂತ ಸಂಗತಿ, ಸ್ವಾಮೀಜಿ ಎಷ್ಟು ಸೂಕ್ಷ್ಮವಾದ ಅಧ್ಯಯನ ಮಾಡಿರಬಹುದು ಅಂತ. ಅವ್ರು ಹೇಳ್ತಾರೆ, ಎಲ್ಲಿ ಚಳಿಗಾಲ ಇರುತ್ತೋ, ಬಹಳ ಚೆನ್ನಾಗಿದೆ ಕೇಳಿ, ಎಲ್ಲಿ ಚಳಿಗಾಲ ಇರುತ್ತೋ ಅಲ್ಲಿ ಬಟ್ಟೆಯಲ್ಲಿ ಫ್ಯಾಷನ್ ಜಾಸ್ತಿ ಬರುತ್ತೆ, ಎಲ್ಲಿ ಸೆಕೆ ಜಾಸ್ತಿ ಇರುತ್ತೋ ಅಲ್ಲಿ ಆಭರಣಗಳಲ್ಲಿ ಫ್ಯಾಷನ್ ಜಾಸ್ತಿ ಇರುತ್ತೆ ಅಂತ. ನಮ್ಗೆ ಯಾವಾಗಲೂ ಅನ್ಸುತ್ತಲ್ಲ, ಯುರೋಪ್ನವರು ಆಭರಣ ತೊಟ್ಕೊಳ್ಳೋದೇ ಇಲ್ಲ, ಈ ಇಂಡಿಯನ್ಸ್ಗೆ ಆಭರಣದ ಹುಚ್ಚು ಅವ್ರಿಗೆಲ್ಲ ಇಲ್ವೇ ಇಲ್ಲ ಅಂತ ನಾವು ಅನ್ಕೊಳ್ತೀವಲ್ಲ. ಯಾಕೆ ಆಭರಣದ ಹುಚ್ಚಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಎಲ್ಲವನ್ನೂ ಹೊದ್ದುಕೊಂಡು ಹೋಗ್ತಾರೆ. ಆಭರಣ ತೋರಿಸೋದು ಯಾರಿಗೆ? ಆದ್ರೆ ಹೊದ್ದುಕೊಳ್ಳುವ ಬಟ್ಟೆಯಲ್ಲಿ ಫ್ಯಾಷನ್ ಜಾಸ್ತಿ ಮಾಡ್ತಾರೆ. ಆದ್ರೆ ನನ್ನ ದೇಶದಲ್ಲಿ ಸೆಕೆ ಜಾಸ್ತಿ ಇರೋದ್ರಿಂದ ನಾವು ಬಟ್ಟೆಯಲ್ಲಿ ಫ್ಯಾಷನ್ ಮಾಡೋದೇ ಇಲ್ಲ. ಸೆಕೆ ಜಾಸ್ತಿ ಇರೋದ್ರಿಂದ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಆದಷ್ಟು ನಾವು ಅರೆನಗ್ನರಾಗಿ ತಿರುಗಾಡ್ತಿರ್ತೀವಿ. ನಾವು ಬರೀ ಒಂದು ಪಂಚತರದನ್ನು ಉಟ್ಕೊಂಡ್ರೆ ಸಾಕು, ಮೈ ಮೇಲೆ ಅನೇಕರು ಬಟ್ಟೆನೆ ಹಾಕೊಂಡಿರೋದಿಲ್ಲ, ಆ ತರದ ಪರಿಸ್ಥಿತಿ ಇರುತ್ತೆ. ಹೀಗಾಗಿ ನಮ್ಮಲ್ಲಿ ಆಭರಣಗಳಿಗೆ ಹೆಚ್ಚಿನ ಮೌಲ್ಯವನ್ನು ಕೊಡ್ತೀವಿ, ಹೆಚ್ಚು ಆಭರಣಗಳಿಂದ ಮೈಯನ್ನು ತುಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಇದು ಡಿಫರೆನ್ಸ್ ಅಂತ ಸ್ವಾಮೀಜಿ ಹೇಳ್ತಾರೆ. ಈಸ್ಟ್ ಮತ್ತು ವೆಸ್ಟ್ ನಲ್ಲಿ ಈ ಡಿಫರೆನ್ಸ್ ಅನ್ನು ಗಮನಿಸಬಹುದು. ಎಷ್ಟು ಸೂಕ್ಷ್ಮವಾಗಿ ಸ್ವಾಮೀಜಿ ಗಮನಿಸ್ತಾರೆ ಅಂದ್ರೆ,
ನಾವೆಲ್ಲರೂ ಊಹಿಸ್ಕೊಳ್ಳಿಕ್ಕಾಗದ ಒಂದು ಸಂಗತಿ ನಿಮ್ಗೆ ಹೇಳ್ತೀನಿ. ಸ್ವಾಮೀಜಿ ಹೇಳ್ತಾರೆ ಸಂಸ್ಕೃತಿಯ 2 ರೀತಿ ಅನ್ನುವಂತ ಒಂದು ಬೈಫರ್ಕೇಟ್ ಮಾಡಿರುವಂತ ಒಂದು ಅಧ್ಯಾಯ ಇದರಲ್ಲಿದೆ. ಅದರಲ್ಲಿ ಸ್ವಾಮೀಜಿ ಹೇಳ್ತಾರೆ, ಜಗತ್ತಿನಲ್ಲಿ ಸಾಮಾಜಿಕ ಜೀವನವನ್ನು ರಚಿಸುವ 2 ಬಗೆಯ ಪ್ರಯತ್ನಗಳಾದವು. ಒಂದು ಧರ್ಮದ ಮೇಲೆ ಆಧಾರಿತವಾದ್ದು, ಇನ್ನೊಂದು ಸಾಮಾಜಿಕ ಅವಶ್ಯಕತೆಗಳ ಮೇಲೆ. 2 ಥರದ ನಾಗರಿಕತೆ ಅಂತ ಕರಿಬಹುದು. ಬಹುಶಃ ಸಾಮಾಜಿಕ ಜೀವನವನ್ನು ರಚಿಸುವ ರೀತಿ ಅಂತ ಸ್ವಾಮೀಜಿ ಬಳಸುವಾಗ ನಾವು ಅದನ್ನು ನಾಗರಿಕತೆ ಅಂತ ಬಳಸೋದಾದ್ರೆ 2 ಥರದ ನಾಗರಿಕತೆ ಜಗತ್ತಿನಲ್ಲಿ ಹುಟ್ಟಿ ಬಂತು ಅಂತ ಸ್ವಾಮೀಜಿ ಹೇಳ್ತಾರೆ. ಮೊದಲನೇದು ಧರ್ಮದ ಮೇಲೆ ಆಧಾರಿತಗೊಂಡಿದ್ದು, ಇನ್ನೊಂದು ಸಾಮಾಜಿಕ ಅವಶ್ಯಕತೆಗಳ ಮೇಲೆ. ಸಾಮಾಜಿಕ ಅವಶ್ಯಕತೆ ಅಂದ್ರೆ ಏನು? ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಒಂದು ಹಾಲ್ ಬೇಕು, ನಾವೆಲ್ಲರೂ ಜೊತೆಯಲ್ಲಿ ಆಟ ಆಡ್ಲಿಕ್ಕೆ ಒಂದು ಗ್ರೌಂಡ್ ಬೇಕು, ನಮ್ಗೆಲ್ರಿಗೂ ಬೇಕಾಗಿರೋ ವ್ಯವಸ್ಥೆ, ಎಲ್ರಿಗೂ ಸೇರುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಅದರ ಆಧಾರದ ಮೇಲೆ ನಿರ್ಮಾಣಗೊಂಡಂತ ನಾಗರಿಕತೆ ಒಂದಾದ್ರೆ, ಸಾಮಾಜಿಕ ಅವಶ್ಯಕತೆಗಳಿಗೆ ಪೂರೈಸುವ ನಾಗರಿಕತೆ ಒಂದಾದ್ರೆ, ಧರ್ಮದ ಆಧಾರದ ಮೇಲೆ ನಿರ್ಮಾಣಗೊಂಡಂತ ನಾಗರಿಕತೆ ಮತ್ತೊಂದು ಅಂತ. ಒಂದು ಆಧ್ಯಾತ್ಮದ ಮೇಲೆ ನಿರ್ಮಾಣಗೊಂಡ್ರೆ, ಮತ್ತೊಂದು ಭೌತಿಕವಾದದ ಮೇಲೆ ನಿರ್ಮಾಣಗೊಳ್ತು ಅಂತ. ಒಂದು ಅತೀಂದ್ರಿಯತೆಯ ಮೇಲಾದರೆ, ಇನ್ನೊಂದು ಪ್ರತ್ಯಕ್ಷತೆಯ ಮೇಲೆ. ಅತೀಂದ್ರಿಯತೆ ಅಂದ್ರೆ ಇಂದ್ರಿಯಗಳಿಗೆ ನಿಲುಕದಂತ ವಿಚಾರಗಳ ಆಧಾರದ ಮೇಲೆ ಒಂದು ನಾಗರಿಕತೆಯನ್ನ ಕಟ್ಟಿದ್ರೆ, ಇನ್ನೊಂದು ನಾಗರಿಕತೆ ಭೌತಿಕವಾದವೋ ಅಥವಾ ಪ್ರತ್ಯಕ್ಷತೆಯ ಆಧಾರದ ಮೇಲೆ, ಯಾವುದು ಕಣ್ಣಿಗೆ ಕಾಣುತ್ತೋ ಅದನ್ನು ನಿರ್ಮಾಣ ಮಾಡೋದರ ಆಧಾರದ ಮೇಲೆ ನಿರ್ಮಾಣಗೊಳ್ತು ಅಂತ. ಒಂದು ಈ ಚಿಕ್ಕ ಭೌತಿಕ ಜಗತ್ತಿನ ಕ್ಷಿತಿಜದ ಆಚೆ ನೋಡಿ ಅಲ್ಲಿಂದ ಸ್ವತಂತ್ರವಾಗಿ ಜೀವನ ಆರಂಭಿಸುವ ಸಾಹಸ ಮಾಡಿತು. ಇನ್ನೊಂದು ಈ ಜಗತ್ತಿನ ವಿಷಯಗಳಲ್ಲೇ ತನ್ನ ಬದುಕನ್ನು ಮುಗಿಸುವ, ಅದರಲ್ಲೇ ತನ್ನ ಭದ್ರ ಆಧಾರವನ್ನು ಕಾಣುವ ಪ್ರಯತ್ನ ಮಾಡಿತು ಅಂತ. ತುಂಬಾ ಸ್ಪಷ್ಟವಾಗಿದೆ ಈ ಮಾತು. ಒಂದು ಈ ಭೌತಿಕ ಕ್ಷಿತಿಜ. ಭೌತಿಕ ಕ್ಷಿತಿಜ ಅಂತಂದ್ರೆ ನಮಗೇನು ಭೌತಿಕವಾದ ಕಾಣುತ್ತಲ್ಲ, ಈ ಕ್ಷಿತಿಜ ಇದರ ಎಂಡ್ ಆದ್ಮೇಲೆ ಏನಿದೆ ಅನ್ನೋದನ್ನ ಊಹಿಸಿಕೊಂಡು ಅದರ ಆಧಾರದ ಮೇಲೆ ನಾಗರಿಕತೆಯನ್ನು ನಿರ್ಮಾಣ ಮಾಡಿದ್ರೆ, ಮತ್ತೊಂದು ಕಣ್ಣಿಗೆ ಏನ್ ಕಾಣುತ್ತೋ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬದುಕು ನಡೆಸಬಿಡೋಣ ಅನ್ನುವಂತ ಇನ್ನೊಂದು ಆಧಾರದ ನಾಗರಿಕತೆ ಕಂಡು ಬಂತು ಅಂತ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಸ್ವಾಮೀಜಿ ಸುತ್ತಿ ಬಳಸಿ ಹೇಳ್ತಾ ಇರೋದೇನು ಅಂತಂದ್ರೆ, ಒಂದು ಕಣ್ ತೆರೆದು ನಾಗರಿಕತೆಯನ್ನ ಕಟ್ತು, ಏನ್ ಕಾಣಿಸ್ತಾ ಇದೆಯೋ ಅದು. ಇನ್ನೊಂದು ಕಣ್ಣು ಮುಚ್ಚಿಕೊಂಡು ಒಳಗಿರುವಂತ ಲೋಕದ ಅತ್ಯದ್ಭುತವಾದ ಕಲ್ಪನೆಯ ಆಧಾರದ ಮೇಲೆ ಒಂದು ನಾಗರಿಕತೆಯನ್ನ ಕಟ್ಟಿತು ಅಂತ ಭಾವಿಸಬಹುದು. ಸಹಜವಾಗಿಯೇ ಇವೆರಡೂ ಬಗೆಯೂ ಬೇರೆ ಬೇರೆ. ಭಾರತದಲ್ಲಿ ಅದು ಧಾರ್ಮಿಕ ಅಂದರೆ ಅಂತರ್ಮುಖದ್ದಾದರೆ, ಪಾಶ್ಚಾತ್ಯರಲ್ಲಿ ಅದು ವಿಜ್ಞಾನನಿಷ್ಠ ಅಂದ್ರೆ ಬಹಿರ್ಮುಖದ್ದು. ಪಾಶ್ಚಾತ್ಯರಿಗೆ ಸಾಮಾಜಿಕ ಸುಧಾರಣೆಯ ಮೂಲಕವೇ ಆಧ್ಯಾತ್ಮವೇನಿದ್ದರೂ ಸಿಗಬೇಕು. ಪೌರ್ವಸ್ಥರಿಗಾದರೂ ಆಧ್ಯಾತ್ಮದ ಮೂಲಕವೇ ಸಾಮಾಜಿಕ ಶಕ್ತಿ ಬರಬೇಕು. ಆದ್ದರಿಂದಲೇ ಇಲ್ಲಿನ ಆಧುನಿಕ ಸುಧಾರಕರಿಗೆ ಭಾರತದಲ್ಲಿನ ಧರ್ಮವನ್ನು ಮೊದಲು ತೊಡೆದು ಹಾಕುವ ಹೊರತಾಗಿ ಸುಧಾರಣೆಯ ಅನ್ಯ ಮಾರ್ಗ ಕಾಣಲಿಲ್ಲ. ಅವರು ಈ ರೀತಿ ಪ್ರಯತ್ನಿಸಿ ನೋಡಿದರು, ಆದರೆ ವಿಫಲರಾದರು. ನಾನು ಸುಮ್ಮನೆ ಸಣ್ಣಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾಶ್ಚಿಮಾತ್ಯರು ವಿಜ್ಞಾನದ ಆಧಾರದ ಮೇಲೆ ಎಲ್ಲವನ್ನೂ ಕಟ್ಟಿದ್ರು. ಭಾರತೀಯರು ಅವರು ಈ ಧಾರ್ಮಿಕವಾದ ಅಂತರ್ಮುಖ ಚಿಂತನೆಯ ಆಧಾರದ ಮೇಲೆ ಕಟ್ಟಿದ್ರು. ಪಾಶ್ಚಾತ್ಯರಿಗೆ ಸಮಾಜ ಸುಧಾರಣೆಯೇ ಸಮಾಜವನ್ನ ಕಟ್ಟೋದು, ಆಧ್ಯಾತ್ಮ ಎಲ್ಲವೂ ಕೂಡ ಸಮಾಜ ಸುಧಾರಣೆಯ ಮೂಲಕ ಬರೋದಾದ್ರೆ, ಭಾರತೀಯರಿಗೆ ಆಧ್ಯಾತ್ಮದ ಮೂಲಕವೇ ಎಲ್ಲವೂ ಬರೋದು ಅಂತ. ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಪಾಶ್ಚಾತ್ಯರು ಗಂಡು ಹೆಣ್ಣು ಸಮಾನ ಅನ್ನುವಂಥ ಭಾವನೆಯನ್ನ ತರೋ ಮೂಲಕ ಎಲ್ಲವನ್ನೂ ತರಬೇಕು ಅಂತ ಯೋಚನೆ ಮಾಡಿದರೆ, ಭಾರತ ಆತ್ಮದ ಸಂಗತಿಗಳನ್ನ ಮಾತನಾಡ್ತು. ಆತ್ಮದ ಮಟ್ಟದಲ್ಲಿ ಗಂಡು ಹೆಣ್ಣು ಭೇದವೇ ಇಲ್ಲ ಅಂತ. ನೀವು ಅಕ್ಕಮಹಾದೇವಿಯನ್ನ ಕೇಳುವಾಗ ನೀವು ವಿಚಾರಗಳನ್ನ ಮಾತನಾಡ್ತೀವಲ್ಲ, ಶರಣರು ಹೇಳ್ತಾರಲ್ಲ, ಒಳಗೆ ಸುಳಿವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ನಾವೇನ್ ಮಾತಾಡ್ತೀವಲ್ಲ, ಇದು ಆಧ್ಯಾತ್ಮ ತತ್ವದ ಆಧಾರದ ಮೇಲೆ ಮಾತನಾಡುವಾಗ ಅಲ್ಲಿ ಭೇದವೇ ಇಲ್ಲ. ಈ ಭೇದವನ್ನು ತೊಡೆದಿರೋದ್ರಿಂದ ಸಾಮಾಜಿಕ ಬದುಕಿನಲ್ಲಿ ಸಂಕಟಗಳೇ ಇಲ್ಲ. ಆದ್ರೆ ಉಲ್ಟಾ ಅಲ್ಲಿ ಪಶ್ಚಿಮದಲ್ಲಿ ಹೇಗೆ ಅಂತಂದ್ರೆ, ಇಲ್ಲಿ ಯಾವುದು ಭೇದ ಇಲ್ಲ ಅಂತ ಹೇಳೋದ್ರ ಮೂಲಕ ಒಳಗೆ ಹೋಗುವಂತ ಪ್ರಯತ್ನ. ಯಾವುದು ತಪ್ಪು ಅಂತ ಸರಿ ಅಂತ ಹೇಳೋದಲ್ಲ, ಆದ್ರೆ ಪ್ರತಿಯೊಬ್ಬರ ಮೂಲ ಚಿಂತನೆಗಳು ಭಿನ್ನ. ಆದ್ರೆ ಪಶ್ಚಿಮರನ್ನ ಅನುಕರಿಸುವಂತ ಭಾರತೀಯರು ಏನ್ ಅನ್ಕೊಂಡ್ರಂತೆ ಗೊತ್ತಾ? ಭಾರತ ಉದ್ಧಾರ ಆಗಬೇಕು ಅಂತಂದ್ರೆ ಧರ್ಮವನ್ನ ತೊಡೆದು ಹಾಕೋದ್ರಿಂದ ಮಾತ್ರ ಸಾಧ್ಯ. ಪಶ್ಚಿಮರು ಹೇಗ್ ಮಾಡಿದ್ದಾರೋ, ಪಾಶ್ಚಿಮಾತ್ಯರು ಹೇಗ್ ಮಾಡಿದ್ದಾರೋ ಹಾಗೆ ಭಾರತವನ್ನ ಕಟ್ಟಬೇಕು ಅಂತ. ಸ್ವಾಮೀಜಿಯ ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ನೊಂದಿಗೆ ಇವತ್ತಿನ ವಿಚಾರಧಾರೆಯನ್ನು ಮುಗಿಸೋಣ. ಸ್ವಾಮೀಜಿ ಹೇಳ್ತಾರೆ, ಹಿಂದೂ ಸಮಾಜವನ್ನು ಸುಧಾರಿಸಬೇಕಾದರೆ ಮೊದಲು ಧರ್ಮವನ್ನು ನಾಶಗೊಳಿಸಬೇಕು ಎಂಬುದನ್ನು ನಾನು ಸರ್ವಥಾ ಒಪ್ಪುವುದಿಲ್ಲ. ಇಂದಿನ ಸಮಾಜದ ದುಸ್ಥಿತಿ ಧರ್ಮದಿಂದಾದ್ದಲ್ಲ, ಇನ್ಫ್ಯಾಕ್ಟ್ ಸಮಾಜದಲ್ಲಿ ಧರ್ಮವನ್ನು ಸರಿಯಾಗಿ ಪ್ರಸ್ತಾಪಿಸದೆ ಹೋದದುದರಿಂದ ಆಗಿದೆ ಅಂತ. ಏನ್ ಥಾಟ್ ಕ್ಲಾರಿಟಿ ನೋಡಿ ಸ್ವಾಮೀಜಿದು. ಸ್ವಾಮೀಜಿ ಹೇಳಿದ್ರು, ಧರ್ಮವನ್ನು ತೊಡೆದು ಹಾಕಿಬಿಟ್ರೆ ಈ ದೇಶವನ್ನ ಮತ್ತೆ ಕಟ್ಟಬಹುದು ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಅದು ಸುಳ್ಳು.
ಧರ್ಮವನ್ನ ತೊಡೆದು ಹಾಕೋದ್ರಿಂದ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ. ಉಲ್ಟಾ ಧರ್ಮವನ್ನ ಸರಿಯಾಗಿ ಪುನರ್ ಸ್ಥಾಪಿಸದೆ ಹೋಗಿದ್ದರಿಂದಲೇ ಈ ದೇಶದ ಎಲ್ಲ ಪ್ರಾಬ್ಲಮ್ಮು ನಿರ್ಮಾಣಗೊಂಡಿದೆ ಅಂತ ನಾನು ಇವತ್ತಿನ ತರುಣರಲ್ಲಿ ಕೇಳ್ಕೊಳ್ತೀನಿ. ಡಿಸೆಂಬರ್ 31 ಖಂಡಿತವಾಗಿಯೂ ನಾವು ಸಂಭ್ರಮಿಸಬೇಕಾದಲು. ಅಫ್ಕೋರ್ಸ್ ಒಂದು ಕ್ಯಾಲೆಂಡರ್ನ ಬದಲಾಯಿಸಬೇಕಾದ್ರೆ ಆಗ್ಬೋದಾಗಿರುವಂತ ಹೊಸ ಕ್ಯಾಲೆಂಡರ್ ಬರಬೇಕಾದ್ರೆ ಏನ್ ಸಂತೋಷವೋ ಅಷ್ಟೇ. ಆದ್ರೆ ಇದಕ್ಕೆ ಅಧ್ಯಾತ್ಮದ ರೂಪವನ್ನ ಕೊಡಿ. ನೀವು ಹೊಸ ಕ್ಯಾಲೆಂಡರ್ಗೆ ಹೋಗುವಾಗ ನೀವು ಅವತ್ತಿನ ರಾತ್ರಿಯನ್ನ ಕಳೆಯೋದು ಹೇಗೆ? ನನ್ನ ಭಾರತೀಯ ಸಂಪ್ರದಾಯ ಏನ್ ಹೇಳುತ್ತೆ ಗೊತ್ತಾ? ನೀನು ಮೊದಲನೇ ದಿನ ಏನ್ ಮಾಡ್ತೀಯೋ ಜೀವನದುದ್ದಕ್ಕೂ ಅದನ್ನೇ ಮಾಡ್ತಿರ್ತೀಯ ಅಂತ. ಇವತ್ತು ರಾತ್ರಿ 12 ಗಂಟೆಗೆ ಸಿಗರೇಟ್ ಸೇತ್ತ, ಗಾಂಜಾ ಹೊಡಿತಾ, ಎಣ್ಣೆ ಕುಡಿತಾ ಬೆಳಗಿನ ಜಾವವನ್ನ ನೀವು ಎಣ್ಣೆಯಿಂದ ಸ್ವಾಗತ ಮಾಡಿದ್ರೆ ಜೀವನ ಪರ್ಯಂತ ಎಣ್ಣೆ ಕುಡಿಬೇಕು ಅನ್ನೋ ಕಲ್ಪನೆಯ? ಅಂತರ್ಮುಖಿ ಮತ್ತು ಬಹಿರ್ಮುಖಿ ನಾಗರಿಕತೆಗಳಿಗಿರುವಂತ ವ್ಯತ್ಯಾಸ ಇದೆ. ಅಂತರ್ಮುಖಿ ನಾಗರಿಕತೆಯಲ್ಲಿ ನಾನು ಅಂತರ್ಮುಖಿಯಾಗಿದ್ದು ನನ್ನ ಇಡೀ ವರ್ಷವೂ ಹಿಂಗಿರ್ಲಿಕ್ಕೆ ಸಾಧ್ಯವಾ ಅಂತ ಪ್ರಯತ್ನ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಇವತ್ತು ಸ್ವಾಗತ ಮಾಡಲೇಬೇಕು ಅಂತ ಮನಸ್ಸಿದ್ರೆ, ರಾತ್ರಿ 12 ಗಂಟೆಗೆ ಪಶ್ಚಿಮರ ಥರಣೆ ಮಾಡಬೇಕು ಅಂತ ಮನಸ್ಸಿದ್ರೆ 12ರಿಂದ 12:15 12:30 ಧ್ಯಾನಸ್ಥರಾಗ್ತಾ ಒಂದು ಪ್ರಯತ್ನವನ್ನ ಮಾಡಿ ನನ್ನ ಇಡೀ ಜೀವನ ಆ ಥರ ಕಳಿಬೋದಾ ಅಂತ ಧರ್ಮವನ್ನು ಪುನರ್ಸ್ಥಾಪಿಸುವಂತ ಪ್ರಯತ್ನ ಹಿಂಗೆ. ಆ ಪ್ರಯತ್ನ ನಾವೆಲ್ಲರೂ ಮಾಡುವಂತಾಗ್ಲಿ ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸ್ತಾ ನಿಮ್ಗೆಲ್ರಿಗೂ ಹೊಸ ಕ್ಯಾಲೆಂಡರ್ ಏನು ಬರ್ಲಿಕ್ಕಿದೆ ಇವತ್ತು ರಾತ್ರಿ, ಆ ಕ್ಯಾಲೆಂಡರ್ಗೆ ಶುಭಾಶಯಗಳನ್ನು ಕೋರ್ತೇನೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.